ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ಗೆಳೆಯರೆ, ಕಳೆದ 1 ವರ್ಷದಿಂದ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಮತ್ತು ಅಧಿಕಾರ ಹಸ್ತಾಂತರದ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಯಾಗುತ್ತಿತ್ತು. ಅದಕ್ಕೀಗ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟ ಹಾಗೆ ಕಾಣುತ್ತಿದೆ. ಮೊನ್ನೆ ಮಂಗಳವಾರ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಡೆದ ಮ್ಯಾರಥಾನ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವಿಚಾರ ಫೈನಲ್ ಆಗಿದೆ ಅಂತ ವರದಿಯಾಗಿದೆ. ಆದರೆ ಅವರ ಜಾಗಕ್ಕೆ ಮುಂದಿನ ಸಿಎಂ ಯಾರು ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ರಾಹುಲ್ ಗಾಂಧಿ ಜೊತೆಗಿನ ಮೀಟಿಂಗ್ನಲ್ಲಿ ಸಿಎಂ ಸ್ಥಾನ ಬಿಡುವುದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರಿಗೆ ರಾಜ್ಯಸಭಾ ಸೀಟಿನ ಆಫರ್ ಕೊಡಲಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಆ ಸ್ಥಾನ ನನಗೆ ಬೇಡ ಎಂದು ಅಲ್ಲೇ ರಿಜೆಕ್ಟ್ ಮಾಡಿದ್ದಾರೆ. ಡೆಲ್ಲಿಯಿಂದ ವಾಪಸ್ ಬಂದ ಮೇಲೂ ತಮ್ಮ ಆಪ್ತ ಸಚಿವರು ಮತ್ತು ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು ದೆಹಲಿ ರಾಜಕಾರಣಕ್ಕೆ ಹೋಗಲು ಒಪ್ಪುತ್ತಿಲ್ಲವೇಕೆ? ಅದಕ್ಕೆ ಪ್ರಮುಖವಾಗಿ 4 ಕಾರಣಗಳಿವೆ. 1. ಜನರೊಂದಿಗಿನ ನೇರ ಸಂಪರ್ಕ ಕಡಿತಗೊಳ್ಳುವ ಭಯ. ಸಿದ್ದರಾಮಯ್ಯನವರು ಕೆಳಮಟ್ಟದಿಂದ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗಗಳ ಬೆಂಬಲದೊಂದಿಗೆ ಬೆಳೆದು ಬಂದಿರುವ ದೊಡ್ಡ ಮಾಸ್ ಲೀಡರ್. ಜನರ ಜೊತೆಗಿನ ಒಡನಾಟವೇ ಅವರ ಅಸಲಿ ರಾಜಕೀಯ ಶಕ್ತಿ. ಒಂದು ವೇಳೆ ದೆಹಲಿಗೆ ಹೋದರೆ ಇಲ್ಲಿನ ಜನರ ಜೊತೆಗಿನ ನೇರ ಕಾಂಟ್ಯಾಕ್ಟ್ ತಪ್ಪಿಹೋಗುತ್ತದೆ ಮತ್ತು ರಾಜ್ಯದಲ್ಲಿ ಅವರ ಪ್ರಭಾವ ಕಮ್ಮಿಯಾಗಬಹುದು ಎಂಬ ಯೋಚನೆ ಅವರಿಗಿದೆ. 2. ಭಾಷೆಯ ಸಮಸ್ಯೆ. ಹಿಂದಿ ಬರಲ್ಲ, ಅಪ್ಪಟ ಕನ್ನಡದ ನಾಯಕ. ಅಸೆಂಬ್ಲಿಯಲ್ಲಿ ಕನ್ನಡ ವ್ಯಾಕರಣ, ಸಂಧಿಗಳ ಬಗ್ಗೆ ಪಾಠ ಮಾಡುವಷ್ಟು ಸಿದ್ದರಾಮಯ್ಯನವರಿಗೆ ಕನ್ನಡದ ಮೇಲೆ ಹಿಡಿತ ಮತ್ತು ಪ್ರೀತಿಯಿದೆ. ತಾವು ಅಪ್ಪಟ ಕನ್ನಡದ ನಾಯಕ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಇಂಗ್ಲಿಷ್ಗಿಂತ ಹೆಚ್ಚಾಗಿ ಹಿಂದಿ ಮಾತನಾಡಬೇಕಾಗುತ್ತದೆ. ಕರ್ನಾಟಕದಲ್ಲಿ ಇರುವಷ್ಟು ಫ್ರೀಡಂ ಹಾಗೂ ಮುಕ್ತ ಸಂವಹನ ಅಲ್ಲಿ ನಡೆಸಲು ಭಾಷೆ ಅಡ್ಡಿಯಾಗಬಹುದು ಅನ್ನೋದು ಇನ್ನೊಂದು ಕಾರಣ. 3. ಹೈಕಮಾಂಡ್ ನೆರಳಿನಲ್ಲಿ ಇರಬೇಕಾದ ಅನಿವಾರ್ಯತೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಇಲ್ಲಿ ಅವರು ಹೇಳಿದ್ದೇ ಫೈನಲ್. ಆದರೆ ದೆಹಲಿಗೆ ಹೋದರೆ ಎಐಸಿಸಿ ಲೀಡರ್ಗಳ ಕೈ ಕೆಳಗೆ ಅವರ ನೆರಳಿನಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಸಿಗುವಷ್ಟು ಗೌರವ, ಮನ್ನಣೆ ಅಲ್ಲಿ ಸಿಗುವುದು ಕಷ್ಟ. ಅಲ್ಲದೆ ಇತ್ತೀಚಿನ ಚುನಾವಣಾ ಫಲಿತಾಂಶಗಳನ್ನು ನೋಡಿದರೆ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ವರ್ಚಸ್ಸು ಮೊದಲಿನಷ್ಟಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಕೂರುವುದು ಅವರಿಗೆ ಇಷ್ಟವಿಲ್ಲ. 4. ಬೆಂಬಲಿಗರು ಮತ್ತು ಮಗನ ರಾಜಕೀಯ ಭವಿಷ್ಯದ ಚಿಂತೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕದ ಬಡವರ ಪರ ಕೆಲಸ ಮಾಡುವುದರಲ್ಲೇ ತಮಗೆ ತೃಪ್ತಿಯಿದೆ ಎಂದು ಸಿದ್ದರಾಮಯ್ಯ ಹಲವು ಬಾರಿ ಹೇಳಿದ್ದಾರೆ. ಇದರ ಜೊತೆಗೆ ತಮ್ಮ ಮಗ ಡಾಕ್ಟರ್ ಯತೀಂದ್ರ ಮತ್ತು ತಮ್ಮನ್ನು ನಂಬಿರುವ ಆಪ್ತ ಸಚಿವರು, ಶಾಸಕರಿಗೆ ರಾಜಕೀಯವಾಗಿ ಭದ್ರ ನೆಲೆ ಕಲ್ಪಿಸಿಕೊಡುವ ಜವಾಬ್ದಾರಿ ಅವರ ಮೇಲಿದೆ. ತಾವು ದೆಹಲಿಗೆ ಹೋದರೆ ರಾಜ್ಯ ರಾಜಕಾರಣದ ಮೇಲಿನ ಹಿಡಿತ ತಪ್ಪುತ್ತದೆ, ಆಗ ತಮ್ಮ ಬೆಂಬಲಿಗರನ್ನು ಕಾಪಾಡುವುದು ಕಷ್ಟವಾಗುತ್ತದೆ ಎಂಬುದು ಅವರ ಲೆಕ್ಕಾಚಾರ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕರ್ನಾಟಕದಲ್ಲಿ ರಾಜನಾಗಿದ್ದ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮಾತು ಕೇಳಿಕೊಂಡು ಭಾಷೆಯ ಸಮಸ್ಯೆ ಎದುರಿಸುತ್ತಾ ಇರುವುದಕ್ಕಿಂತ ಇಲ್ಲೇ ಇದ್ದು ತಮ್ಮ ಬೆಂಬಲಿಗರನ್ನು ಮತ್ತು ಜನರನ್ನು ಕಾಯುವುದು ಸೂಕ್ತ ಅನಿಸಿದೆ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.